ತುಳುನಾಡು ವಾರ್ತೆ ತುಳುನಾಡ ಸಂಸ್ಕೃತಿಯ ದೀವಟಿಗೆ 2019ನೇ ಇಸವಿಯಲ್ಲಿ ಪ್ರಾರಂಭವಾಗಿದೆ. ಮೊದಲನೇದಾಗಿ ನಾವು ಸ್ವಚ್ಛತಾ ಅಭಿಯಾನಗಳು ಹಾಗೂ ವನ ಮಹೋತ್ಸವಗಳನ್ನು ಆಚರಿಸಿದ್ದೇವೆ. ಅದರ ನಂತರ ಆ ಟೈಮಲ್ಲಿ ಒಂದು ವರ್ಷ ಕಳೆದ ನಂತರ ಕೊರೋನಾ ಟೈಮಲ್ಲಿ ನಾವು ಅಂದರೆ ಮೂಡುಬಿದ್ರೆ ವ್ಯಾಪ್ತಿಯಲ್ಲಿ ಸ್ಯಾನಿಟೈಸಿಂಗ್ ಮತ್ತು ಅಂಗಡಿ ಬಾಗಿಲುಗಳಲ್ಲಿ ಚೌಕಳಿಗಳನ್ನು ರಚಿಸಿ ಅಂತರದ ಜಾಗೃತಿಗಳನ್ನು ಮೂಡಿಸುತ್ತಿದ್ದೇವೆ. ಅದನಂತರ ನಾವು ಜಾತ್ರೆಗಳಲ್ಲಿ ಅಂದರೆ ವಿಶೇಷ ವೇಷಗಳನ್ನು ಧರಿಸಿ ನಮ್ಮ ಸದಸ್ಯರು ಧರಿಸಿ ಒಟ್ಟು ಇದುವರೆಗೂ 20 ಲಕ್ಷಕ್ಕಿಂತ ಅಧಿಕ ಹಣವನ್ನು ಅಶಕ್ತರಿಗೆ ಹಾಗೂ ಅನಾರೋಗ್ಯ ಪೀಡಿತ ಕುಟುಂಬಗಳಿಗೆ ನೀಡಿದ್ದೇವೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಒಟ್ಟು ಒಂದು 12 ಜನರಿಗೆ ಸನ್ಮಾನಿಸಿರುತ್ತೇವೆ. ಹಾಗೂ ಈ ವರ್ಷ ನಮ್ಮ ಸಂಘಟನೆಗೆ 5 ವರ್ಷ ಪೂರೈಸಿದೆ. ಹಾಗೆ ಈ ವರ್ಷದ ಕಾರ್ಯಕ್ರಮ ಅಂಗವಾಗಿ ಮೆಡಿಕಲ್ ಕಾಲೇಜ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಮತ್ತು ಉಚಿತ ಕನ್ನಡಕ ನೀಡುವ ಯೋಜನೆಯನ್ನು ಕೂಡ ಹಾಕಿದ್ದೇವೆ. ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಮಂಗಳೂರು ಇವರ ವತಿಯಿಂದ ಅಂಗಾಂಗ ದಾನದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಮತ್ತು ನೋಂದಣಿ ಕಾರ್ಯಕ್ರಮಗಳು ಇಟ್ಟಿದ್ದೇವೆ. ನೋಂದಣಿ ಮಾಡುವವರು ಅವರ ಆಧಾರ್ ಸಂಖ್ಯೆಯನ್ನು ತರಬೇಕಾಗಿ ಹಾಗೆ ಒಂದು 17 ಜನ ಸಮಾಜದಲ್ಲಿ ಸಾಧನೆಗೈದಿರುವ ವ್ಯಕ್ತಿಗಳಿಗೆ ಸನ್ಮಾನ ಕೂಡ ನಾವು ಇಟ್ಟಿದ್ದೇವೆ. ಅದೇ 5:30 ಗಂಟೆಗೆ ಸಂಜೆ ಯಕ್ಷ ಹಾಸ್ಯ ವೈಭವ ಕಾರ್ಯಕ್ರಮ ಕೂಡ ದಿನೇಶ್ ಕೊಡಪದವ್ ಮತ್ತು ಅವರ ತಂಡದವರಿಂದ ಯಕ್ಷ ಹಾಸ್ಯ ವೈಭವ ಕಾರ್ಯಕ್ರಮಗಳು ಇಟ್ಟಿದ್ದೇವೆ. ಎಲ್ಲರೂ ಬಂದು ಸಹಕರಿಸಿ ಕೇಳಿಕೊಳ್ತಿದ್ದೇವೆ. ಆಧಾರಿತ ಕಾನ್ಸೆಪ್ಟ್ ಅನ್ನು ಇಟ್ಟು ಮಕ್ಕಳಿಗೆ ಚಿತ್ರಕಲೆಯ ವಿಭಾಗವನ್ನು ವಿಂಗಡಿಸಿದ್ದೇವೆ.